ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಏನಮ್ಮ ಏನ್ ಹೇಳ್ತಿದ್ಯಾ? ನೋಡು ಮಗಳೇ, ನಾವ್ ಏನೇ ತಪ್ಪು ಮಾಡಿದ್ರೂ ಅದು ಬೇರೆಯವರಿಗೆ ಮರ್ತ್ ಹೋಗ್ಬೋದು. ಆದ್ರೆ ಅದು ಯಾವಾಗ ಗೊತ್ತಾ? ಆ ತಪ್ಪುಗೂ ಮೀರಿ ನಾವ್ ಬೇರೆ ಏನಾದ್ರೂ ಒಳ್ಳೆ ಕೆಲ್ಸ ಮಾಡಿದಾಗ. ನೀನೇ ನೋಡು, ಮದ್ವೆ ಆದ ಹೊಸ್ತ್ರಲ್ಲಿ ಬೆಳಗ್ಗೆ ಬೇಗ ಎದ್ದು, ಸ್ನಾನ ಮಾಡ್ಕೊಂಡು, ಅಂಗ್ಳ ಸಾರ್ಸಿ, ರಂಗೋಲಿ ಹಾಕಿ, ತಿಂಡಿಗ್ ರೆಡಿ ಮಾಡಿ ಎಲ್ಲಾ ಕೆಲ್ಸ ನೀನೊಬ್ಳೇ ಮಾಡ್ತಾ ಇದ್ದೆ. ಎದ್ದಾಗಿಂದ ರಾತ್ರಿ ಮಲ್ಗೋವರ್ಗೂ ಕೆಲ್ಸ, 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 ಕೆಲ್ಸ ಅಂತ ಎಷ್ಟು ಕೆಲ್ಸ ಮಾಡಿದ್ಯಾ ಆ ಮನೆಗೆ. ಅದಕ್ಕೆ ನಿಮ್ ಮಾವಂಗೆ ನಿನ್ಮೇಲೆ ನನ್ ಸೊಸೆ ಅಂತ ಒಂದ್ ಅಭಿಮಾನ ಇತ್ತು, ಪ್ರೀತಿ ಇತ್ತು. ಆಗ ಆ ಖಾರ ಮೆಣಸಿನ್ಕಾಯಿ, ಚೋಟ್ ಮೆಣಸಿನ್ಕಾಯಿ ಇಬ್ರು ಸೈಡ್ ಲೈನ್ ಆಗ್ಬಿಡ್ತಿದ್ರು. ಆದ್ರೆ ಈ 26,000 ಎಡವಟ್ ಮಾಡ್ಕೊಂಡಿಯಲ್ಲ ನೀನು, ಅವಾಗಿಂದ ಒಳ್ಳೆ ಗುಮ್ಮಣ್ ಗುಸ್ಕಿ ತರ ಯಾರ್ ಜೊತೆನೂ ಮಾತಾಡ್ದೆ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ಯಾ. ಅಲ್ಲ ಕಣೆ, ನಿನ್ ಪಾಡಿಗ್ ನೀನ್ ಯಾವಾಗ್ಲೂ ರೂಮಲ್ಲಿದ್ರೆ ಅವ್ರೇ ನಿನ್ನನ್ ಹುಡ್ಕೊಂಡ್ಬಂದು ನಿನಗ್ ಸಮಾಧಾನ ಮಾಡಿ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ಯೇನು? ಅವ್ರೇನ್ ನಾನಾ? ಅವ್ರು ನಿಮ್ ಅತ್ತೆ ಮಾವ ಕಣೆ, ಅದು ನಿಮ್ ಅತ್ತೆ ಮನೆ. ನೋಡು ಮಗಳೇ, ಆತರ ಯಾರೂ ನಿನ್ನನ್ ಮಾತಾಡ್ಸಕ್ ಬರಲ್ಲ. ನೀನು ಮೊದ್ಲಿನ್ ಪ್ರಿಯ ಆಗು. ಮಗಳೇ, ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ ಪಾಡಿಗ್ ನೀನ್ ಮುಂಚೆ ಹೇಗ್ ಕೆಲ್ಸಗಳ್ ಮಾಡ್ಕೊಂಡಿದ್ಯೋ ಹಾಗೆ ಕೆಲ್ಸಗಳ್ ಮಾಡ್ಕೊಂಡಿರು. ಆಗ ನಿಮ್ಮತ್ತೆ, ಮಾವ, ನಿನ್ ಗಂಡ ಎಲ್ಲ ಅದನ್ ನೋಡಿ, ಪಾಪ ಇವಳು, ನಾವ್ ಮಾತಾಡ್ದೆ ಇಷ್ಟೆಲ್ಲ ಇವ್ಳಿಗ್ ಅವಮಾನ ಮಾಡಿದ್ರುನು ಅವಳು ತನ್ ಪಾಡಕ್ ತನ್ ಕೆಲ್ಸ ಮಾಡ್ತಾ ಇದ್ದಾಳಲ್ಲ ಅಂತ ಮನ್ಸ್ ಕರಗಿ, ಆ ಮನ್ಸನ್ನ ಬದ್ಲಾಯಿಸಿ 3 ಜನನು ಬಂದು ನಿನ್ ಹತ್ರ ಮಾತಾಡ್ತಾರೆ ಕಣೇ. ನಿಜ ಅಮ್ಮ. ನಾನ್ ಮೊದ್ಲಿನ್ ತರ ಈ ಮನೇಲಿ ಏನೂ ಕೆಲ್ಸ ಮಾಡ್ತಾನೆ ಇಲ್ಲ. ಇಲ್ಲ, ನಾಳೆಯಿಂದ ಮೊದ್ಲಿನ್ ತರ ಎಲ್ಲ ಕೆಲ್ಸ ಮಾಡ್ತೀನಮ್ಮ. ಅತ್ತೆ ಮಾವಂಗೆ ಇಷ್ಟ ಆಗೋ ಥರನೇ ಇರ್ತೀನಿ. ಅವ್ರ ಕೋಪನ್ ಕರಗಿಸ್ತೀನಮ್ಮ ನಾನು. ಅಷ್ಟ್ ಮಾಡು ಮಗಳೇ, ಎಲ್ಲ ಸರಿ ಹೋಗುತ್ತೆ. ಗಿರ್ಜಾ ಗಿರ್ಜಾ ಕಾಫಿ ತಗೊಂಬ. ಬಂದಿರಿ. ಕಾಫಿ ಹ, 2 ನಿಮಿಷ. ಗಿರ್ಜಾ ಕಾಫಿ ಇಲ್ಲೇ ಇದೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಮಾವ, ಕಾಫಿ ಕುಡೀರಿ ಮಾವ. ಸಾರಿ ಮಾವ, ನಾನೇ ತಂದ್ಕೊಡೋಣ ಅಂತಿದ್ದೆ. ದೇವ್ರ ಮನೇಲಿ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಮಾವ, ಕಾಫಿ ಬಿಸಿ ಇಲ್ವಾ? ಇನ್ನೊಂದ್ಸತಿ ಬಿಸಿ ಮಾಡ್ಕೊಂಡ್ ಬರ್ಲಾ? ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಇನ್ನು ಎಷ್ಟ್ ದಿನ ಅಂತ ನನ್ನ ಹತ್ರ ಮಾತಾಡ್ದೆ ಇರ್ತೀರಾ? ಪ್ಲೀಸ್ ಮಾವ, ನನ್ನ ಹತ್ರ ಮಾತಾಡಿ. ಮಾವ, ಮಾವ, ಅತ್ತೆ, ಅಕ್ಕ, ಮಾವ, ಅತ್ತೆ, ಮಾಧವ್ ಬಾವ, ಪ್ರಿಯ ಅಕ್ಕನ ಹತ್ರ ಮಾತ್ಬಿಟ್ಟು ತುಂಬಾ ದಿನ ಆಯ್ತು. ಅವ್ರ ಕೋಪ ಕರ್ಗದೇ ಇಲ್ವಾ? ಕೋಪ ಗುಡ್ಗು ಸಿಡ್ಲಿನ್ ತರ ಬಂದೋದ್ರೆ ಚಂದ. ಅದು ಬಿಟ್ಟು ವಾರದ ಗಟ್ಟೆ ಟೆಂಟ್ ಹಾಕೊಂಡಿದ್ರೆ ಏನ್ ಚಂದ? ಅಲ್ಲ, ಇವರೆಲ್ಲ ಯಾಕಿಷ್ಟು ಹಠ ಸಾಧಿಸ್ತಿದಾರೆ? ಪ್ರಿಯಾ ಅಕ್ಕಂಗೆ ಅಡ್ಗೆ ಮಾಡೋದಕ್ಕೆ ಅತ್ತೆ ಬಿಡ್ತಾ ಇಲ್ಲ. ಪ್ರಿಯಾ ಅಕ್ಕ ಮಾಡಿರೋ ಕಾಫಿನ ಮಾವ ಕುಡಿತಾ ಇಲ್ಲ. ಇಂಥ ಸಮಯದಲ್ಲಿ ಜೊತೆಯಾಗಿ ನಿಲ್ಬೇಕಾಗಿದ್ ಭಾವನೂ ಅಷ್ಟೇ, ಕೋಪ ಮಾಡ್ಕೊಂಡು ಅಕ್ಕನ ಹತ್ರ ಮಾತಾಡ್ತಾನೆ ಇಲ್ಲ. ಇವ್ರಿಗೆಲ್ಲ ಯಾರ್ ಬುದ್ಧಿ ಹೇಳೋದು? ಪ್ರಿಯಾಕ್ಕನ್ ಮುಖ ನೋಡಿದ್ರೆ ನಂಗ್ ಪಾಪ ಅನ್ಸುತ್ತೆ. ಅವ್ರ ಮದ್ವೆ ಆಗ್ ಬಂದಿದ್ ಹೊಸ್ತ್ರಲ್ಲಿ ಕಾಫಿ ಸೂಪರು, ಇಡ್ಲಿ ಅದ್ಭುತ ಅಂತ ಮಾವ ಹೊಗಳ್ತಾ ಇದ್ರು. ಆದ್ರೆ ಈಗ ಮಾವ ಅವ್ರ ಮುಖನೇ ನೋಡ್ತಾ ಇಲ್ಲ. ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೋ ಏನೋ. ಮನೇಲಿ ಮನಸ್ತಾಪ ಆದ್ರೆ ಅದನ್ನಲ್ಲೇ ಸರಿ ಮಾಡ್ಕೋಬೇಕು. ಜಗಳ ಆದ್ರೆ ಅದು ಆ ಕ್ಷಣಕ್ ಮಾತ್ರ ಸೀಮಿತವಾಗಿರ್ಬೇಕು. ಕೋಪ ಬಂದ್ರೆ ಅದು ಕರ್ಗಿ ನೀರಾಗ್ಬೇಕು. ಆಗ್ಲೇ ಮನೆ ಮನೆ ಅನಿಸ್ಕೊಳ್ಳೋದು. ಆದ್ರೆ ನಮ್ಮನೇಲಿ ಆತರ ಏನೂ ಆಗ್ತಾ ಇಲ್ಲ. ಈ ಮನೇಲಿ ಏನಾದ್ರು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಅದ್ ಸರಿ ಆಗೋಕೆ ತುಂಬಾ ಟೈಮ್ ಬೇಕು ಅನ್ಸುತ್ತೆ. ನನ್ ವಿಷಯದಲ್ಲೂ ಹೀಗೆ ಆಗಿತ್ತು, ಈಗ ಪ್ರಿಯಾಕನ್ ವಿಷಯದಲ್ಲೂ ಹೀಗೆ ಆಗ್ತಾ ಇದೆ. ಹೌದು ಅಮ್ಮು, ತುಂಬಾ ಟೈಮ್ ಆದಷ್ಟು ಬಿರುಕುಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಿಯಾಕನ್ ವಿಷಯದಲ್ಲೂ ಏನಾಗ್ತಿದ್ಯೋ ತಪ್ಪು. ಹೌದಕ್ಕ, ನಮ್ ಜೊತೆ ಅತ್ತೆ ಮಾವ ಮಾತ್ ಬಿಟ್ಟಾಗ ಪ್ರಿಯಾಕನೇ ಅತ್ತೆ ಹತ್ರ ಹೋಗಿ ಅತ್ತೆ ನಮ್ ಜೊತೆ ಮೊದ್ಲಿನ ತರ ಮಾತಾಡೋ ಹಾಗೆ ಮಾಡಿದ್ರು. ಆ ಋಣ ನಮ್ ಮೇಲಿದೆ. ಅದಕ್ಕಾದ್ರೂ ಅತ್ತೆ ಮಾವ ಬಾವ ಪ್ರಿಯಾಕನ್ ಹತ್ರ ಮಾತಾಡ್ಬೇಕು. ಆತರ ಏನಾದ್ರೂ ನಾವ್ ಮಾಡ್ಬೇಕು ಅಮ್ಮು. ಆದ್ರೆ ಅದ್ ಹೇಗಕ್ಕ? ಅಮ್ಮು ಬಾ, ನಮ್ ಮನೆ ಹಿರಿಯ ನಾಗರಿಕರ ಹತ್ರ ಮಾತಾಡೋಣ. ಏನ ಅಂದ್ರೆ ಅತ್ತೆ ಹತ್ರ ಮಾತಾಡೋಣ ಬಾ. ಅತ್ತೆ, ಅತ್ತೆ, ಅತ್ತೆ. ಏನ್ರೇ ಅತ್ತೆ ಅತ್ತೆ ಅಂತ ನೈಸ್ ಮಾಡ್ಕೊಂಡ್ ಬರ್ತಿದೀರಾ? ನೀವಿಬ್ರು ಹೀಗ್ ಬಂದ್ರೆ ನನಗ್ ಭಯಾನೇ ಆಗತ್ತೆ. ಏನ್ ವಿಷಯ? ಏನಂದ್ರೆ ಅತ್ತೆ, ನಿಮ್ ಸೀರೆ ತುಂಬಾ ಚೆನ್ನಾಗಿದೆ. ಹೊಸ್ದಾ ಅತ್ತೆ? ನೀವ್ ಎಷ್ಟ್ ಚೆನ್ನಾಗ್ ಕಾಣ್ತಿದೀರಾ ಗೊತ್ತಾ? ನಿಮ್ಮನ್ ನೋಡ್ತಾ ಇದ್ರೆ ದೃಷ್ಟಿ ತೆಗಿಬೇಕು ಅನ್ಸುತ್ತೆ. ಅಲ್ವಾ ಅಮ್ಮು? ಹ್ಞೂ ಅಕ್ಕ. ಅಕ್ಕ, ಕೊನೆ ಶೇಖರಿ ಬನ್ನಿ. ವಾವ್ ಅತ್ತೆ, ಬ್ಲೌಸ್ ಎಷ್ಟ್ ಚೆನ್ನಾಗಿದೆ. ಹೊಸ ಡಿಸೈನು. ಯಾವಾಗ ಹೊಲ್ಸ್ಕೊಂಡ್ರಿ? ಅಮ್ಮಣ್ಣಿಗಳ, ಈ ಸೀರೆನ ನಾನು 1928 ಸಲ ಉಟ್ಟಿದೀನಿ. ನಿಮ್ಗೆ ಇವತ್ ಕಣ್ಣಗ್ ಬಿತ್ತಾ? ನೀವಿಬ್ರು ಯಾಕೋ ನೈಸ್ ಹೊಡಿತಿರೋದ್ ನೋಡಿದ್ರೆ ನನಗ್ ಭಯಾನೇ ಆಗತ್ತೆ. ನಿಮ್ ಸವಾಸ ನನಗ್ ಬೇಡ. ವಿಷಯ ಏನು ಅಂತ ಹೇಳ್ಬಿಡಿ. ಅತ್ತೆ, ನೀವ್ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲ ಮೀನಾ. ಬೆಳಗ್ಗೆ ನಾನ್ ನಿನ್ನ ಕೇಳ್ದಾಗ ನೀನೇ ತಾನೇ ಹೇಳಿದ್ದು ಇಡ್ಲಿನೂ ಕಾಯಿ ಚಟ್ನಿ ಮಾಡ್ಬಿಡಿ ಅಂತ. ಅದಕ್ಕೆ ನಾನ್ ಮಾಡ್ದೆ. ಈಗ ಅಡಿಗೆ ಎಲ್ಲ ಆದ್ಮೇಲೆ ಇದ್ ಸರಿ ಇಲ್ಲ ಅಂದ್ರೆ ನಾನೇನೇ ಮಾಡಕ್ಕಾಗತ್ತೆ? ಅಯ್ಯೋ ಅತ್ತೆ, ಅದಲ್ಲ ಅತ್ತೆ. ಮತ್ತೆ? ಅತ್ತೆ, ನಾವು ಪ್ರಿಯಾಕ್ಕನ್ ಬಗ್ಗೆ ಮಾತಾಡ್ತಾ ಇದೀವಿ. ಓಹೋ, ನೀವ್ ಈ ವಿಷಯ ಮಾತಾಡಕ್ ಬಂದಿದ್ದೀರಾ? ಪ್ರಿಯಾ ವಿಷಯ ಆದ್ರೆ ದಯವಿಟ್ಟು ನನ್ ಹತ್ರ ಮಾತಾಡ್ಬಿಡಿ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅತ್ತೆ, 1 ನಿಮಿಷ. ಇವಾಗ ನೀವ್ ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೇಬೇಕು. ಅಲ್ಲ ಅತ್ತೆ, ಪ್ರಿಯಾಕ್ಕ 26,000 ರೂಮ್ ಬುಕ್ ಮಾಡಿದ್ದು ಭಾವಂಗೂ ಗೊತ್ತಿತ್ತು. ಅದು ಅಲ್ದೆ
ವಲ್ಲಭಂಗೆ, ಕೇಶವಂಗೆ, ನನ್ಗೆ, ಸುಂದರ ಚಿಕ್ಕಪ್ಪಂಗೂ ಗೊತ್ತಿತ್ತು. ನಾವು ನಿಮ್ಮಿಂದ ಮಾವನಿಂದ ಈ ವಿಷಯನ ಮುಚ್ಚಿಟ್ಟಿದ್ವಿ. ನೀವು ಮಾವನ್ ಮೇಲೂ ಕೋಪ ಮಾಡ್ಕೊಂಡಿಲ್ಲ, ನಮ್ಗಳ ಮೇಲೂ ಕೋಪ ಮಾಡ್ಕೊಂಡಿಲ್ಲ. ಮತ್ ಯಾಕತ್ತೆ ಪ್ರಿಯಾಕ್ಕನ್ ಮೇಲೆ ಕೋಪ ಮಾಡ್ಕೊಂಡಿದೀರಾ? ಯಾಕ ಅವ್ರ ಮೇಲೆ ಅಷ್ಟೊಂದ್ ಸಿಟ್ಟು? ಯಾಕೆ ಅಂದ್ರೆ ಇಷ್ಟೆಲ್ಲ ಶುರು ಆಗಿದ್ದು ಅವಳಿಂದಾನೇ ತಾನೆ. ಎಷ್ಟೆಲ್ಲ ಹೇಳು, ನಮ್ ಮಾತೆ ಕೇಳಲ್ಲ ಕಣೆ ಆ ಹುಡುಗಿ. ಏನೋ ತಾನೊಂದ್ ದೊಡ್ಡ ಬುದ್ಧಿವಂತೆ, ಅವಳಿಗೆಲ್ಲ ಗೊತ್ತು ಅನ್ನೋ ತರ ಎಲ್ಲ ಎಡವಟ್ಟೆ ಮಾಡಿರ್ತಾಳೆ. ಇಷ್ಟಕ್ಕೂ 26,000 ರೂಮ್ ಬುಕ್ ಮಾಡಿ ನಮ್ಮ ಹತ್ರ ಬಂದು 5,000 ರೂಮ್ ಅಂತ ಅವ್ರು ಹೇಳಿಲ್ಲ ಅಲ್ವಾ ಅತ್ತೆ? ಬೈ ಮಿಸ್ಟೇಕ್ ಆಗಿ ಆ ರೂಮಿಗೆ 5,000 ಅಂತ ಅನ್ಕೊಂಡು ಬುಕ್ ಮಾಡಿದ್ರು. ಅತ್ತೆ, ತಪ್ಪು ಎಲ್ರಿಂದಾನೂ ಆಗುತ್ತೆ ಅಲ್ವಾ ಅತ್ತೆ? ಕ್ಷಮಿಸ್ಬೋದಲ್ವಾ? ಹೌದು ಅಮ್ಮು, ನೀನ್ ಹೇಳ್ತಿರೋದು ಸರಿನೇ. ತಪ್ಪು ಎಲ್ರೂ ಮಾಡ್ತಾರೆ, ಆದ್ರೆ ಆ ತಪ್ಪನ್ನ ಒಪ್ಕೊಳ್ಳೋನ್ ಮಾತ್ರ ಕ್ಷಮೆಗೆ ಅರ್ಹ. ಆದ್ರೆ ಆ ತಪ್ಪು ಬೇರೆಯವ್ರ ಮೇಲ್ ಬಂದ್ರು ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ನುಳ್ಸ್ಕೊಳಕ್ ಪ್ರಯತ್ನ ಪಡ್ತಾರಲ್ಲ, ಅಂಥ ಸ್ವಾರ್ಥಿಗಳನ್ನ ಕ್ಷಮಿಸ್ಬೇಕು ಅಂತ ಅನ್ಸಲ್ಲ ಅಮ್ಮು. ಅತ್ತೆ, ಸಂಬಂಧ ಅನ್ನೋದು ಒಂದು ಪುಸ್ತಕದ ತರ. ತಪ್ಪು ಅನ್ನೋದು ಅದ್ರಲ್ಲಿರೋ ಒಂದು ಪುಟ. ಒಂದು ಪುಟ ಚೆನ್ನಾಗಿಲ್ಲ ಅಂತ ಇಡೀ ಪುಸ್ತಕನೇ ಹರಿದಾಕ್ತೀರಾ? ಇಲ್ಲ ಅಲ್ವಾ ಅತ್ತೆ? ಅತ್ತೆ, ಅವತ್ತು ನೀವ್ ನಮ್ ಜೊತೆ ಮಾತ್ ಬಿಟ್ಟಿದ್ರಿ. ಆಗ ಪ್ರಿಯಾಕ ಒಂದ್ ಮಾತ್ ಹೇಳಿದ್ರು, ಅದ್ ನೆನ್ಪಿದ್ಯಾ? ಈ ಮನೇಲಿ ಅತ್ತೆ ಅತ್ತೆ ತರ ಇಲ್ಲ, ಸೊಸೆ ಸೊಸೆ ತರ ಇಲ್ಲ ಅಂತ. ಅಂದ್ರೆ ಅದ್ರ ಅರ್ಥ ಅವ್ರು ನಿಮ್ಮಲ್ಲಿ ಅತ್ತೆ ನೋಡಿಲ್ಲ, ಒಬ್ರು ತಾಯಿ ನೋಡಿದಾರೆ ಅಂತ. ಅದೇ ನೀವ್ ಯಾಕತ್ತೆ ಅವ್ರ ಜೊತೆ ಅತ್ತೆ ತರ ಬಿಹೇವ್ ಮಾಡ್ತಾ ಇದ್ದೀರಾ? ಪ್ರಿಯಾ ಅಕ್ಕನ್ ಜಾಗದಲ್ಲಿ ರಕ್ಷಾನೋ ಅಥವಾ ಧನ್ಯ ಅತ್ಗೆನೋ ಇದಿದ್ರೆ ಇದೇ ತರ ಮಾಡಿರ್ತಿದ್ರ ಅತ್ತೆ? ಇಲ್ಲ ಅಲ್ವಾ? ಪ್ರಿಯಾ ಅಕ್ಕನ ನಿಮ್ ಮಕ್ಳು ಅನ್ಕೊಂಡು ಕ್ಷಮಿಸ್ಬಿಡಿ ಅತ್ತೆ. ಇಷ್ಟೇನೇನ್ರಿ ನೀವಿಬ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ನಾನಾಗ್ಲಿ ನಿಮ್ ಮಾವ ಆಗ್ಲಿ ಪ್ರಿಯನ್ ಮೇಲೆ ಸಿಟ್ ಮಾಡ್ಕೊಂಡಿರೋದು ಅವಳು 26,000 ರೂಪಾಯಿ ಹೋಟ್ಲು ಬುಕ್ ಮಾಡಿದ್ಲು ಅನ್ನೋ ಕಾರಣಕ್ಕಲ್ಲ. ಮನೆ ಒಡೆದು ಹೋಗ್ತಾ ಇದ್ರು, ಮನೆ ಒಗ್ಗಟ್ಟು ಮುರಿದು ಬೀಳ್ತಾ ಇದ್ರು, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸುಮ್ನೆ ನಿಂತಿದ್ಲಲ್ಲ, ಆ ಸ್ವಾರ್ಥ ಬುದ್ಧಿಗೆ ನಮಗ್ ಸಿಟ್ ಬಂದಿರೋದು. ಈ ಮನೇಲಿ ತಪ್ಪು ಯಾರು ಮಾಡೋದು ತಪ್ಪೇ ಮೀನಾ, ಅದು ಮಗಳಾಗ್ಲಿ ಸೊಸೆ ಆಗ್ಲಿ. ಆ ವಿಚಾರದಲ್ಲಿ ನಾವ್ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ನೋಡಿ, ದಯವಿಟ್ಟು ನೀವಿಬ್ರು ಈ ವಿಚಾರನ ಇಲ್ಲಿಗೆ ಬಿಟ್ಟು ನಿಮ್ ಕೆಲ್ಸ ನೋಡ್ಕೊಳ್ಳಿ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನಕ್ಕದು? ಅತ್ತೆ ಹೀಗೆಲ್ಲ ಹೇಳ್ಬಿಟ್ರು. ಅವ್ರಿಗೆ ಪ್ರಿಯಾ ಅಕ್ಕನ್ ಕ್ಷಮಿಸೋ ಯೋಚನೆನೇ ಇಲ್ವಾ? ಈಗ ಏನಕ್ ಬಂದ್ರಿ? ಮತ್ತೆ ಊಟಕ್ಕೆ ಕರಿಯಕ್ಕ? ಅತ್ತೆ ಮಾವ ನನಗ್ ತೋರಿಸ್ತಾ ಇರೋ ಉದಾಸೀನನೇ ನನಗ್ ಸಹಿಸ್ಕೊಳಕ್ ಆಗ್ತಿಲ್ಲ. ನೋವು ತುಂಬ್ಕೊಂಡಿರೋ ಗಂಟ್ಲಲ್ಲಿ ಅನ್ನ ಹೇಗ್ ಇಳಿಯುತ್ತೆ? ನನಗ್ ಊಟ ಬೇಡ, ನೀವಿಲ್ಲಿಂದ ಹೊರಡಿ. ಪ್ರಿಯಾಕ್ಕ, ಏನೋ ಒಂದು ಪ್ರಯತ್ನ ಮಾಡಿದ್ವಿ, ಅದು ಫಲ ಸಿಗ್ಲಿಲ್ಲ, ಹಾಗಂತ ಸುಮ್ನೆ ಬಿಡಕ್ಕಾಗತ್ತಾ? ದೊಡ್ಡವ್ರು ಹೇಳಿಲ್ವಾ ಮನೇಲಿ ಯತ್ನವ ಮಾಡು ಅಂತ? ಆದ್ರೆ ನಾನ್ ಏನ್ ಮಾಡಿದ್ರು ಅತ್ತೆ ಮಾವ ನನ್ ಜೊತೆ ಮಾತಾಡ್ತಾ ಇಲ್ವಲ್ಲ. ಅಕ್ಕ, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅವತ್ತು ನಾನು ಮೀನಕ್ಕ ಅತ್ತೆ ಹತ್ರ ಮಾತಾಡಕ್ಕೆ ಎಷ್ಟು ಟ್ರೈ ಮಾಡಿದ್ವಿ, ಅವ್ರು ನಮ್ಮ ಹತ್ರ ಮಾತೇ ಆಡ್ತಾ ಇರ್ಲಿಲ್ಲ. ಅವಾಗ ನೀವು ಅತ್ತೆ ನಮ್ಮ ಹತ್ರ ಮಾತಾಡೋಕ್ ಮಾಡಿದ್ರಿ ಅಲ್ವಾ? ಇವಾಗ ನಮ್ ಜಾಗದಲ್ಲಿ ನೀವಿದ್ದೀರಾ. ಅತ್ತೆ ಮತ್ತೆ ಮಾವ ನಿಮ್ ಹತ್ರ ಮಾತಾಡೋ ಹಾಗೆ ನಾವ್ ಮಾಡೇ ಮಾಡ್ತೀವಿ. ಹೌದಾ? ನಿಜವಾಗ್ಲೂ ನೀವ್ ಹೆಲ್ಪ್ ಮಾಡ್ತೀರಾ? ಹೌದು ಅಕ್ಕ. ಹಾಗಾದ್ರೆ ನೀವು ಅಮ್ಮು ಮತ್ತೆ ವಲ್ಲಭನ ಒಂದ್ ಮಾಡಕ್ಕೆ ಅದೇನೋ ಆಪರೇಷನ್ ಸಾರಿ ಅಂತ ಮಾಡಿದ್ರಲ್ಲ, ಥರನೇ ನನ್ಗೂ ಒಂದ್ ಆಪರೇಷನ್ ಮಾಡಿ. ಏ ಅಕ್ಕ, ನೀವು ತಲೆ ಕೆಡ್ಸ್ಕೊಂಬಿಡಿ. ನಮ್ ಮೀನಾ ಅಕ್ಕ ಅಂದ್ರೆ ಏನು? ಅವರು ಒಂದು ಇದು. ಅಮ್ಮು, ಏನೇ ಇದು? ಚಾಣಾಕ್ಷಿ. ನಮ್ ಮೀನಾ ಅಕ್ಕ ಅಂದ್ರೆ ಅದು. ಅಮ್ಮು, ಏನೇ ಅದು? ಬುದ್ಧಿವಂತೆ ಅಕ್ಕ. ಇವ್ರು ಐಡಿಯಾ ಕೊಡೋದ್ರಲ್ಲಿ ಎತ್ತಿದ್ ಕೈ. ನೀವು ನಂಬಲ್ಲ ಅಕ್ಕ, ನಂಗೆ ಏನೇ ಪ್ರಾಬ್ಲಮ್ ಬಂದ್ರು ನಾನ್ ಇವ್ರ ಹತ್ರನೇ ಹೋಗೋದು. ಬರೀ ನಾನಷ್ಟೇ ಅಲ್ಲ, ಅತ್ತೆನೂ ಇವ್ರ ಹತ್ರನೇ ಹೋಗೋದು, ಕೇಶವ ಭಾವನ ಇವ್ರ ಹತ್ರನೇ ಹೋಗೋದು. ನಮ್ ಎಲ್ಲಾ ಪ್ರಾಬ್ಲಮ್ಸ್ನು ಇವ್ರೇ ಸಾಲ್ವ್ ಮಾಡೋದು. ಇವ್ರು ಒಂಥರ ಐಡಿಯಾಗಳ ಅದು. ಅಮ್ಮು, ಅದು ಇದು ಅಂತ ಆಗ್ಲಿದೆ ಕೇಳ್ತಾನೆ ಇದೀನಿ, ಅದೇನ್ ಕರೆಕ್ಟ್ ಆಗಿ ಹೇಳ. ಸಮುದ್ರ ಅಕ್ಕ, ಸಾಗರ. ಐಡಿಯಾಗಳ ಸಮುದ್ರ. ದಿನ ಅಕ್ಕ ಬಿಂದಕ್ ತಗೊಂಡಿದ್ದು ಸಾಕು, ಈಗ ಐಡಿಯಾ ಕೊಡಿ. ಹಾ 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 ಈಗೇನು? ಪೇಷಂಟ್ ತುಂಬಾ ಸೀರಿಯಸ್, ಆಪರೇಷನ್ ತಕ್ಷಣಕ್ಕಾಗ್ಬೇಕು ಅಲ್ವಾ? ಪ್ರಿಯಾಕ್ಕ, ಮಾವ ನಿಮ್ ಹತ್ರ ಮಾತಾಡಿದ್ರೆ ಅತ್ತೆನೂ ದಾರಿಗ್ ಬರ್ತಾರೆ, ಓಕೆನಾ? ಅಕ್ಕ, ಹಾಗಿದ್ರೆ ಈ ಆಪರೇಷನ್ಗೆ ಹೆಸರು ನಾನ್ ಇರ್ತೀನಿ. ಏನ್ ಹೆಸರು ಇರ್ತೀಯಾ? ಆಪರೇಷನ್ ನಂದ. ಅಕ್ಕ, ನಿಮ್ ಮಾವ ಕಣೆಯವರು, ಅವ್ರನ್ನ ಹೆಸರು ಕರೀತಾರಾ? ಇಲ್ಲಪ್ಪ. ಸೊ ಇದಕ್ಕೆ ಹೆಸರು ಆಪರೇಷನ್ ನಂದ ಅಲ್ಲ, ಆಪರೇಷನ್ ಮಾವ ಅಂತ. ಕೇಳಿ, ಇಬ್ರು ನನ್ ಜೊತೆ ಹೇಳಿ, ಆಪರೇಷನ್ ಮಾವ. ಅಕ್ಕ, ನಂಗೊಂದ್ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಅಕ್ಕ, ನಿನಗೆ ಕೇಳ್ತಿರೋದು, ನಂಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ, ನಂಗೊಂದ್ ಗ್ಲಾಸ್ ಸ್ಟ್ರಾಂಗ್ ಕಾಫಿ ಬೇಕು. ಅಕ್ಕ, ಏನೇ ಇದ್ರೆ ನೀನು ಕಲಾ ಇಬ್ರು ಈ ಮನೆ ಸೊಸೆದಿರು. ಒಳ್ಳೆ ಮನೆ ಕೆಲಸದವಳಿಗೆ ಹೇಳೋ ತರ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾ ಇದೆಯಲ್ಲ. ಹಾಗ್ ನೋಡಿದ್ರೆ ಕಲಾವತಿ ನಿನ್ನ ಹತ್ರ ಕಾಫಿ ಮಾಡ್ಸ್ಕೊಂಡ್ ಕುಡಿಬೇಕು. ಅವಳು ಈ ಮನೆ ಹಿರಿ ಸೊಸೆ. ನೀನು ಕಲಾವತಿಗೆ ಕೆಲ್ಸ ಹೇಳೋದಲ್ಲ, ಅವಳಿಗೆ ಗೌರವ ಕೊಡು. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ ಅತ್ತೆ. ಕಾಫಿ ಮಾಡ್ಕೊಡು ಅಂತ ಕೇಳಿದ್ರೆ ನಾನೇನ್ ಅಕ್ಕನಿಗೆ ಗೌರವ ಕೊಡಲ್ಲ ಅಂತಲ್ಲ. ನಾನು ಕಾಫಿ ಕೇಳಿದ್ರೆ ಅಕ್ಕ ನನ್ಗೆ ಪ್ರೀತಿಯಿಂದ ಮಾಡ್ಕೊಡ್ತಾಳೆ. ನೀವು ನಮ್ಮಿಬ್ಬರ ಮಧ್ಯೆ ಸುಮ್ಸುಮ್ನೆ ಫಿಟ್ಟಿಂಗ್ ತಂದು ಹಾಕ್ಬೇಡಿ. ನೋಡಕ್ಕ, ಅತ್ತೆ ನಮ್ಮಿಬ್ಬರ ಮಧ್ಯೆ ತಂದು ಹಾಕ್ತಿದಾರೆ. ಅಕ್ಕನ ಹತ್ರ ಈ ತಂಗಿ ಕಾಫಿ ಮಾಡಿಸ್ಕೊಂಡ್ ಕುಡಿಬಾರ್ದ ಅಕ್ಕ? ಅಕ್ಕನಾ? ನಾನಾ? ಹ್ಞೂ ಅಕ್ಕ. ನೀಗ ಇದೇನಕ್ಕ ಹೀಗ್ ಕೇಳ್ತಾ ಇದ್ಯಾ? ನೀನೇ ತಾನೇ ನನ್ನ ಅಕ್ಕ.
ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರಿತ್ಯ. ಅಕ್ಕನ್ ಮಗಳಿಗೆ ಕೇಡ್ ಬಯಸೋ ಕೆಟ್ಟ ಬುದ್ಧಿ ಯಾಕಿಂದ್ರ ನಿನ್ಗೆ? ನೀನು ಮನಸಾರೆ ಅಮೂಲ್ಯ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬಂದ್ರೆ ಅಂತ ಹೇಳ್ದೆ. ನೆನ್ನೆ ಅದೇ ತರ ಆಗೋಯ್ತು. ಅಲ್ಲ ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರೆದು ಅವಳ ಮಗಳಿಗೆ ಶಾಪ ಹಾಕ್ತೀಯಲ್ಲ. ನೀನ್ ಸಂಬಂಧಗಳಿಗೆ ಬೆಲೆ ಕೊಡೋದ್ ಇದೇನಾ? ಅಯ್ಯೋ ಅಕ್ಕ ಮಾತಾಡ್ಬೇಡ ನೀನು ಸಂಜಾಯಿಷಿನ ಕೇಳೋ ತಾಳ್ಮೆ ನಿಜಕ್ಕೂ ಇಲ್ಲ. ನನ್ ಮನ್ಸು ಮುರಿದೋಗಿದೆ ನೋಡು. ಅದು ಸರಿ ಹೋಗೋ ತನಕ ನನ್ನ ಹತ್ರ ಏನು ಹೇಳಕ್ ಬರ್ಬೇಡ ನೀನು. ಇಂದ್ರ ನಿನ್ ಕಾಫಿ ಕೇಳ್ದೆ ಅಲ್ವಾ? ಬೇಕಿದ್ರೆ ಹೋಗ್ ಮಾಡ್ಕೊಂಡ್ ಕುಡಿ. ಚೂಳಿಗೆ ಇಷ್ಟೊಂದ್ ಬೇಜಾರ್ ಎಲ್ಲಿಂದ ಬಂತ? ಅಕ್ಕ ನಂಗೊಂದ್ ಡೌಟು. ನೀವೇನೋ ಮಾವನ್ ಊಟ ಕೊಡೋದ್ರಿಂದ ಮಾವನ್ ಕೋಪ ಕರ್ಗುತ್ತೆ ಅಂತ ಪ್ರಿಯಾಕ್ಕನ ಅಂಗಡಿಗೆ ಕಳ್ಸಿದ್ರಿ. ಆದ್ರೆ ಬರೀ ಊಟ ಕೊಡೋದ್ರಿಂದ ಮಾವನ್ ಕೋಪ ಕರ್ಗುತ್ತಾ? ಅಯ್ಯೋ ದಡ್ಡಿ, ಈ ಮೀನಾನ್ ಏನ್ ಅನ್ಕೊಂಡಿದ್ಯಾ? ಅಮ್ಮು ನೀನು ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಕಣೆ. ಪ್ರಿಯಾ ಅಕ್ಕನ ಬರೀ ಊಟ ಡೆಲಿವರಿ ಮಾಡ್ ಬನ್ನಿ ಅಂತ ಕಳ್ಸಿಲ್ಲ ಬೇಬಿ. ಲಾಸ್ಟ್ ಟೈಮ್ ಮಾವ ನನ್ನ ಹತ್ರನು ಮಾತ್ ಬಿಟ್ಟಿದ್ರು. ಆಗ ನಾನು ಅಂಗಡಿಗೆ ಹೋಗಿ ಮಾವನ ಹತ್ರ ಅಷ್ಟೊದ್ದು ಮಾತಾಡಿದ್ದೆ. ಆ ಮಾತ್ ಕೇಳಿ ಮಾವ ಕರ್ಗೋಗಿದ್ರು. ಈಗ್ಲೂ ಅಷ್ಟೇ ಪ್ರಿಯಾ ಅಕ್ಕನ್ಗೆ ಸೇಮ್ ಮಾತ್ನ ರಿಹರ್ಸಲ್ ಮಾಡಿ ಕಳ್ಸಿದೀನಿ. ಹೌದಾ? ಹೂ ಮರಿ. ಪ್ರಿಯಾಕ್ಕ ಏನಾದ್ರೂ ಎಮೋಷನಲ್ ಆಗಿ ಅದೇ ತರ ಡೈಲಾಗ್ ಹೇಳಿದ್ರೆ ದೊಡ್ಡಬಳ್ಳಾಪುರ ದೊಡ್ಡ ಬಂಡೆ ತರ ಇರೋ ಮಾವನ್ ಮನ್ಸು ಚಿಕ್ಕಬಳ್ಳಾಪುರ ಚಿಕ್ಕ ಮುದ್ದೆ ತರ ಮೆತ್ತಗಾಗೋಗುತ್ತೆ. ಅಕ್ಕ ಬೈ ಮಿಸ್ ಆಗಿ ನಾನ್ ಮಾಡಿರೋ ಮುದ್ದೆ ತರ ಆದ್ರೆ ಏಯ್ ಬಿಡ್ತು ಅನ್ನು ಅಪ್ಶಕ್ನ. ಅಯ್ಯೋ ಅಕ್ಕ, ನಿಮಗ್ ಗೊತ್ತಲ್ವ ಪ್ರಿಯಾಕ್ಕ ಹೇಗೆ ಅಂತ? ಅವ್ರಿಗೆ ಯಾವಾಗ್ಲೂ ಓವರ್ ಎಕ್ಸೈಟ್ಮೆಂಟ್ ಜಾಸ್ತಿ. ನೀವ್ ಹೇಳ್ಕೊಟ್ಟಿರೋ ಡೈಲಾಗ್ ಬಿಟ್ಟು ಬೇರೆ ಏನಾದ್ರೂ ಹೇಳಿ ಮಾವನ್ ಕೋಪ ಕರ್ಗೋ ಬದ್ಲು ಜಾಸ್ತಿ ಆದ್ರೆ ಆಗೇನ್ ಮಾಡೋದು? ಇದಕ್ಕೆ ಬೇಬಿ ನೀನಿನ್ನು ಈ ಫೀಲ್ಡ್ ಅಲ್ಲಿ ಬಚ್ಚಾಗಿ ಉಳ್ಕೊಂಡಿರೋದು. ನೋಡು, ಇನ್ನೊಂದ್ಸಲ ಹೇಳ್ತಿದೀನಿ, ನೀನ್ ಈ ಮೀನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಸೋ ಬ್ಯಾಡ್. ಇದನ್ನೆಲ್ಲ ಯೋಚನೆ ಮಾಡ್ದೆ ನಾನ್ ಪ್ಲಾನ್ ಮಾಡಿರ್ತೀನ. ಪ್ರಿಯಾ ಅಕ್ಕಂಗೆ ಬ್ಲೂಟೂತ್ ಇಯರ್ಫೋನ್ ಹಾಕಿ ಕಳ್ಸಿದೆ. ಅವ್ರ ಅಂಗಡಿ ರೀಚ್ ಆಗ್ತಿದ ಹಾಗೆ ಕಾಲ್ ಮಾಡ್ತಾರೆ. ಆಗ ಕಾಲಲ್ಲಿ ನಾನು ಏನ್ ಹೇಳ್ಕೊಡ್ತೀನೋ ಆ ಡೈಲಾಗ್ನ ಮಾವನ್ ಹತ್ರ ಡಿಟ್ ಹೇಳ್ತಾರೆ. ಆಗ ಮಾವನ್ ಕಲ್ ಹೃದಯ ಕರ್ಗಿ ನೀರಾಗಿ ಮಗಳೇ ನಿನ್ನ ಕ್ಷಮಿಸಿದೀನಿ ಅಂತ ಹೇಳ್ತಾರೆ. ಕ್ಷಮಿಸಿದೀನಿ ಅಂತ ಹೇಳಾದ್ಮೇಲೆ ಒಂದ್ ಕೊಬ್ಬರಿ ಮಿಠಾಯಿ ಕೊಟ್ಟು ಹೋಗ್ಬಾ ಅಂತ ಹೇಳ್ತಾರೆ. ಆಗ ಆಪರೇಷನ್ ಮಾವ ಸಕ್ಸಸ್. ಅಯ್ಯೋ ಅಕ್ಕ ಅಕ್ಕ ಅಕ್ಕ, ಎಲ್ಲಿಟ್ಟಿದ್ರಿ ಅಕ್ಕ ನಿನ್ ತಲೆನಾ? ಸೂಪರ್ ನೀವು ನಮ್ ಮನೇಲಿ ಇರ್ಬಾರ್ದಿತ್ತು. ಯಾವ್ದೋ ಸೀಕ್ರೆಟ್ ಆಪರೇಷನ್ ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕಿತ್ತು ಅಂತ ಬ್ರೈನ್ ನಿಮ್ದು. ಐನು ಇವತ್ತು ಆಪರೇಷನ್ ಮಾವ ಸಕ್ಸಸ್ ಆಗಿ ಪ್ರಿಯಾಕ್ಕ ಖುಷಿಯಿಂದ ಮನೆಗ್ ಬಂದು ನಮ್ಮನ್ನ ತಬ್ಕೊಂಡು ತಂಗಿಯೇ ತಂಗಿಯೇ ನನ್ನ ಮುತ್ತು ತಂಗಿಯೇ ಅಂತ ಹಾಡ್ ಹೇಳ್ತಾರೆ. ನೋಡ್ತಾ ಇರು. ಅಷ್ಟಾದ್ರೆ ಸಾಕಕ್ಕ. ಈ ಬಾಡೋಗಿರೋ ಪ್ರಿಯಾಕ್ಕನ್ ಮುಖ ನೋಡಕ್ಕಾಗ್ತಿಲ್ಲ. ಈ ಪ್ಲಾನ್ ಸಕ್ಸಸ್ಫುಲ್ ಆಗಿ ಅವ್ರ ಫೇಸ್ ಗಾರ್ಡನ್ ತರ ಅರಳಿದ್ರೆ ಸಾಕು. ಪ್ರಿಯಾಕ್ಕನ್ ಫೋನ್ ಬಂತು. ತಿ ಹಲೋ ಮೀನವ್ರೆ, ನಾನಿವಾಗ ಅಂಗಡಿ ಹತ್ರ ಬಂದಿದ್ದೀನಿ. ಸೂಪರ್ ಪ್ರಿಯಾಕ್ಕ, ನೋಡಿ ನೀವು ಲೈನ್ ನಲ್ಲೇ ಇರಿ. ಮಾವನ್ಗೆ ಬ್ಲೂಟೂತ್ ಕಾಣಿಸ್ದೇ ಇರೋ ತರ ಕವರ್ ಮಾಡ್ಕೊಳ್ಳಿ. ಸರಿ ಮೀನವ್ರೆ, ನಾನ್ ನಿಮ್ಮನ್ ನಂಬಿದೀನಿ. ಮಾವ ನನ್ನ ಕ್ಷಮಿಸ್ತಾರಲ್ವಾ? ಪ್ರಿಯಾ ಅಕ್ಕ, ನೀವು ನಂಬಿರೋದು ಯಾರ್ನಾ? ಈ ಮೀನಾನ. ನಾನ್ ಎಲ್ಲ ನೋಡ್ಕೋತೀನಿ. ಒಳಗೋಗಿ. ನಿಮ್ ಕಿವಿ ನಾನ್ ಬಿಡಲ್ಲ. ಸರಿ. ಹನುಮಂತಣ್ಣ ಏನ್ ಬಂದಿದ್ದು ಅಂತ ಕೇಳಿ. ಮಾವ, ನಿಮ್ಗೆ ಊಟ ತಗೊಂಡ್ ಬಂದಿದೀನಿ. ಮಾವ, ನಿಮ್ಗೆ ಊಟ ತಗೊಂಡ್ ಬಂದಿದೀನಿ. ಅದೆಲ್ಲ ಏನ್ ಬೇಕಾಗಿಲ್ಲ, ನಾ ಮನೆಗೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ. ಇಲ್ಲ ಮಾವ, ನಾನ್ ತಂದಿರೋ ಊಟನ ನೀವು ಮಾಡ್ಲೇಬೇಕು. ಇಲ್ಲಾಂದ್ರೆ ನಾನು ಈ ಅಂಗಡಿಯಿಂದ ಹೋಗಲ್ಲ. ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ನಿಮ್ ಮನೆಗೆ ಕಳ್ಸಿದ್ರು. ಹುಟ್ಟಾಗಿಂದ ನಾನು ಅವ್ರ ಜೊತೆನೇ ಇದ್ರು. ಈ ಮನೆ ನನಗ್ ಹೊಸ ಪ್ರಪಂಚ ಅನ್ಸಿದ್ರು. ಅಪ್ಪ ಅಮ್ಮನ್ ತರ ಪ್ರೀತಿ ಮಾಡೋ ಅತ್ತೆ ಮಾವ ಸಿಕ್ಕಿದ್ದೀರಾ. ಆ ಪ್ರೀತಿಯಲ್ಲಿ ನಾನು ನಿಮ್ಮಲ್ಲಿ ಒಬ್ಳಾಗ್ಬಿಟ್ಟಿದೀನಿ ಮಾವ. ಆದ್ರೆ ಈಗ ನೀವೇ ನನ್ನ ಮಾತಾಡಿಸ್ದೆ. ನನ್ ಕಾಫಿ ಕೊಡಕ್ ಬಂದಾಗ ಅದನ್ ತಗೊಳ್ದೆ. ನನ್ ಮುಖಾನು ನೋಡ್ದೆ ಹೋದ್ರೆ ನನಗ್ ಯಾರ್ ಬೇಕ್ ಹೇಳಿ? ಹನುಮಂತಣ್ಣ, ಮಾತಾಡೋದ್ ಮುಗ್ದಿದ್ರೆ ಹೊರಡಕ್ಕೆ ಹೇಳಿ, ನನ್ ಕೆಲ್ಸ ಇದೆ. ಇಲ್ಲ, ನೀವ್ ಮೊದ್ಲಿನ ತರ ನನ್ನ ಹತ್ರ ಮಾತಾಡೋವರ್ಗೂ ನಾನ್ ನಿನ್ನ ಹೋಗಲ್ಲ ಮಾವ. ನನಗೆ ಮನೆಗ್ ಹೋಗಕ್ ಇಷ್ಟ ಇಲ್ಲ ಮಾವ. ನೀವ್ ನನ್ ಜೊತೆ ಮಾತಾಡಿ ಮಾವ, ಪ್ಲೀಸ್ ಮಾವ. ನಾನ್ ಮಾಡಿರೋ ತಪ್ಪೊಪ್ಕೊಳಕ್ಕೆ ನನ್ಗೇನ್ ಬೇಜಾರಿಲ್ಲ ಮಾವ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಸ್ವಲ್ಪ ನೀರ್ ಕೊಡಿಲಿ. ಹನುಮಂತಣ್ಣ, ನೀರಂತೆ ಕೊಡಿ. ಅಯ್ಯೋ ಮಾವ, ಬೇಡ. ನನ್ನ ಕ್ಷಮಿಸ್ಬಿಡಿ ಮಾವ. ನಿಮ್ ಕೋಪ ತೀರೋವರೆಗೂ ನನ್ನ ಬೈರಿ. ಬೇಕಿದ್ರೆ 2 ಹೊಡೆದ್ಬಿಡಿ ಮಾವ. ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನಿಮಗ್ ನನ್ ಹೊಡೆಯೋ ಅಧಿಕಾರ ಇದೆ ಮಾವ. ಆದ್ರೆ ಈ ತರ ಮೌನವಾಗಿ ಇರ್ಬೇಡಿ ಮಾವ, ಪ್ಲೀಸ್ ಮಾವ. ಇವ್ರ ವಾಯ್ಸೇ ಕೇಳಿಸ್ತಿಲ್ವಲ್ಲ? ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹೆಲೋ ಕೇಳಿಸ್ತಿದ್ಯಾ? ಹಲೋ ಕೇಳ್ತಿದ್ಯಾ? ತನ್ ತಂದೆನ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾಳೆ ಮಾವ. ನಾನ್ ಜೀವನದಲ್ಲಿ ಆ ಎತ್ತರದ ಸ್ಥಾನನ ನಿಮಗ್ ಕೊಟ್ಟಿದ್ದೀನಿ ಮಾವ. ಅಕ್ಕ, ಏನಾಗ್ತಿದೆ? ಹನುಮಂತಣ್ಣ, ಇದೆಲ್ಲ ಮಾತಾಡಿದ್ರೆ ನನ್ ಮನ್ಸ್ ಕರಗಲ್ಲ ಅಂತ ಹೇಳಿ ಮೊದ್ಲು ಇಲ್ಲಿಂದ ಹೋಗಕ್ ಹೇಳಿ. ಅಕ್ಕ, ಏನಾಗ್ತಿದೆ ಅಂತ ನನಗೂ ಹೇಳಿ. ಒಂದ್ ನಿಮಿಷ ಸುಮ್ಮನಿರಕ್ಕಾಗಲ್ವಾ? ಸಂದ್ರ, ನಾಳೆ ನಿಮ್ ಭಾವನ್ ಹುಟ್ಟಬ್ಬ ಕಣೋ. ಹೌದಾ? ನಾನೇನಾ? ಇವ್ ಮರ್ತೆ ಹೋಗಿತ್ತ ನಂಗೆ. ಅಕ್ಕೆ, ನಾವ್ ಪ್ರತಿ ವರ್ಷ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗೆ ಬರೆಸ್ತೀವಲ್ಲ, ಇದನ್ನ ಕಟ್ಬಿಟ್ಟು ಮರೀದಂಗೆ ಪೂಜೆಗೆ ಬರೆಸ್ಬಿಡು ಸುಂದ್ರ. ಯಾಕ, ಒಂದ್ ಐಡಿಯಾ ಇದೆ. ಏನ್ ಐಡಿಯಾ? ನಾಳೆ ಮಾವನ್ ಬರ್ತಡೇ ಇದೆ. ಅದನ್ನೇನಾದ್ರೂ
ನೀವೇ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಮಾವನ್ ಕೋಪ ಎಲ್ಲ ಕರಗಿ ನಿಮ್ ಹತ್ರ ಮಾತಾಡ್ಬಿಡ್ತಾರೆ.